ಬೆಂಗಳೂರಿನಲ್ಲಿ ಗನ್ ಕಲ್ಚರ್ ಕಳವಳ ಮೂಡಿಸಿದೆ ಬೆಳವಣಿಗೆ ಈ ಒಂದು ಬೆಳವಣಿಗೆ ಯಾಕಂದ್ರೆ ನೋಡಿ ಮಧ್ಯಪ್ರದೇಶದ ವ್ಯಕ್ತಿಯಿಂದ ಬೆಂಗಳೂರಿನ ವ್ಯಕ್ತಿಗೆ ಗನ್ ಸಪ್ಲೈ ಆಗುತ್ತಂತೆ. ಬೆಂಗಳೂರಿನಲ್ಲಿ ಗನ್ ಕಲ್ಚರ್ ಮಧ್ಯಪ್ರದೇಶ ವ್ಯಕ್ತಿಯಿಂದ ಬೆಂಗಳೂರಿನ ವ್ಯಕ್ತಿಗೆ ಗನ್ ಸಪ್ಲೈ ಆಗುತ್ತೆ. ತಿಂಗಳ ಹಿಂದೆ ಬೆಂಗಳೂರಿಗೆ ಮಸೂದ್ಗೆ ಗನ್ ಸಪ್ಲೈ ಆಗಿದೆ. ಭೋಪಾಲ್ನ ಜಾವಿದ್ನಿಂದ ಮಸೂದ್ಗೆ ಗನ್ ಸಪ್ಲೈ. ಖಚಿತ ಮಾಹಿತಿ ಮೇರೆಗೆ ಸಿಸಿಬಿ ಪೊಲೀಸರ ಕಾರ್ಯಾಚರಣೆ. ಯಶವಂತಪುರ ರೈಲು ನಿಲ್ದಾಣದಲ್ಲಿ ಇಬ್ಬರ ಬಂಧನ ಆಗಿದೆ. ಆರೋಪಿಗಳ ಮಾಹಿತಿ ಮೇರೆಗೆ ಗನ್ ಡೀಲರ್ ಇರ್ಫಾನ್ ಅರೆಸ್ಟ್ ಆಗಿದ್ದಾರೆ. ಆರೋಪಿಯಿಂದ 4 ಗನ್ನು 52 ಜೀವಂತ ಗುಂಡುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ಗನ್ ಕಲ್ಚರ್ ಶುರುವಾಗ್ಬಿಟ್ಟಿದೆಯಾ ಅನ್ನುವಂತ ಅನುಮಾನಗಳು. ಈ ವಿಚಾರ ಸಾಕಷ್ಟು ಜನರಿಗೆ ಕಳವಳವನ್ನ ಹುಟ್ಟು ಹಾಕ್ತಾ ಇದೆ. ಯಾಕಂತ ಅಂದ್ರೆ ಈ ರೀತಿಯಾಗಿ ಯಾವುದೇ ಭಯ ಇಲ್ಲದೆ ಕಾನೂನಾತ್ಮಕವಾಗದೆ ಕಾನೂನು ಬಾಹಿರವಾಗಿ ಈ ರೀತಿಯಾಗಿ ಗನ್ಗಳನ್ನು ಸಪ್ಲೈ ಮಾಡ್ತಾರೆ, ಒಬ್ಬ ವ್ಯಕ್ತಿಗೆ ತೆಗೆದುಕೊಂಡು ಬಂದು ಗನ್ಗಳನ್ನು ಕೊಡ್ತಾರೆ ಅಂತ ಅಂದ್ರೆ ಇದಕ್ಕೆ ಇವ್ರು ಯಾವ ರೀತಿಯಾದಂಥ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು? ಸರ್ಕಾರದ ಕಣ್ಣು ತಪ್ಪಿಸಿ ಈ ರೀತಿಯಾಗಿ ಮಾಡ್ತಾರೆ ಅಂತ ಅಂದ್ರೆ ಸರ್ಕಾರ ಇವ್ರನ್ನ ಗಮನಿಸಿಲ್ವಾ? ಅಂದ್ರೆ ಈಗ ಭದ್ರತೆ ಇವ್ರ ಬಗ್ಗೆ ಅಲ್ಲಿ ಕ್ರಮವನ್ನ ತೆಗೆದುಕೊಂಡಿರ್ಲಿಲ್ವಾ, ಗಮನಿಸಿರ್ಲಿಲ್ವಾ? ಇಲ್ಲಿ ತಿಳಿದು ಬರ್ತಾ ಇರುವಂತ ಮಾಹಿತಿ ಅಂತ ಅಂದ್ರೆ ತಿಂಗಳ ಹಿಂದೆ ಬೆಂಗಳೂರಿನ ಮಸೂದ್ಗೆ ಗನ್ ಸಪ್ಲೈ ಆಗಿತ್ತು. ಭೋಪಾಲ್ನ ಜಾವಿದ್ನಿಂದ ಮಸೂದ್ಗೆ ಗನ್ ಸಪ್ಲೈ ಆಗುತ್ತೆ. ಖಚಿತ ಮಾಹಿತಿ ಮೇರೆಗೆ ಸಿಸಿಬಿ ಪೊಲೀಸರ ಕಾರ್ಯಾಚರಣೆಯನ್ನ ಮಾಡಿದಾಗ ಸಿಕ್ಕಾಕೊಳ್ತಾರೆ. ಯಶವಂತಪುರ ರೈಲು ನಿಲ್ದಾಣದಲ್ಲಿ ಇಬ್ಬರ ಬಂಧನ ಆಗಿರುವಂತದ್ದು. ಆರೋಪಿಗಳ ಮಾಹಿತಿ ಮೇರೆಗೆ ಗನ್ ಡೀಲರ್ ಇರ್ಫಾನ್ ಅನ್ನ ಸಹಿತ ಅಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಮಧ್ಯಪ್ರದೇಶಕ್ಕೆ ತೆರಳಿ ಅರೆಸ್ಟ್ ಮಾಡಿರುವಂತ ಸಿಸಿಬಿ ಪೊಲೀಸರು ಆರೋಪಿಯಿಂದ 4 ಗನ್ನು 52 ಜೀವಂತ ಗುಂಡುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ಇನ್ಫಾರ್ಮೇಶನ್ ಈಗ ಸಿಕ್ಕಿರುವಂಥದ್ದು. ಹಾಗಾದ್ರೆ ಇವನು ಎಲ್ಲಿ ಸಪ್ಲೈ ಮಾಡಿದ, ಹೇಗೆ ಸಪ್ಲೈ ಆಯಿತು ಅದು ಗನ್ನು? ಒಬ್ಬ ವ್ಯಕ್ತಿಗೆ ಗನ್ ಸಪ್ಲೈ ಆಗಬೇಕು ಅಂತಂದ್ರೆ ಯಾವ ಥ್ರೋ ಇಂದ ಸಪ್ಲೈ ಮಾಡಿದ್ರು ಅನ್ನುವಂಥ ಇನ್ಫಾರ್ಮೇಶನ್ ಇಲ್ಲಿ ತಿಳಿದು ಬರಬೇಕಾಗುತ್ತೆ. ಎಲ್ಲ ರೀತಿಯಲ್ಲಿ ಪೊಲೀಸರು ಅವರ ಆಂಗಲ್ನಲ್ಲಿ ಇಲ್ಲಿ ತನಿಖೆಯನ್ನು ನಡೆಸ್ಕೊಳ್ತಾರೆ. ತನಿಖೆಯನ್ನ ಸಾಕಷ್ಟು ಇನ್ವೆಸ್ಟಿಗೇಷನ್ ಅನ್ನ ನಡೆಸಿ ಇದರ ಬಗ್ಗೆ ಮತ್ತಷ್ಟು ವಿಚಾರಣೆಗಳನ್ನ ತಿಳಿದು ಬರಬೇಕಾಗುತ್ತೆ. ಇತ್ತೀಚೆಗೆ ನಾವು ಗಮನಿಸ್ತಾ ಇದ್ವಿ ಬೆಂಗಳೂರಿನಲ್ಲಿ ಅಂದ್ರೆ ಈಗ ಡ್ರಗ್ಸ್ ಸಪ್ಲೈ ಆಗಿರ್ಬೋದು, ಈ ಗನ್ಗಳ ಸಪ್ಲೈ ಆಗಿರ್ಬೋದು, ಮಾರಕಾಸ್ತ್ರಗಳ ಪ್ರದರ್ಶನಗಳ ಹೆಚ್ಚಾಗಿರ್ಬೋದು, ಈ ರೀತಿಯಾಗಿ ನಡೀತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇದ್ರ ಬಗ್ಗೆ ಸರ್ಕಾರ ಯಾವ ರೀತಿಯಾದಂಥ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ? ನಮ್ಮ ಗೃಹ ಮಂತ್ರಿಗಳು ರಾಜ್ಯದಲ್ಲಿ ಈ ರೀತಿಯಾದಂಥ ವಿಚಾರಗಳನ್ನ ತಡೆಗಟ್ಟುವುದರಲ್ಲಿ ಯಾವ ರೀತಿಯಾದಂಥ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನಾರ್ಹವಾಗಿ ಉಳಿದಿರುವಂಥದ್ದು. ಯಾಕಂದ್ರೆ ಇತ್ತೀಚೆಗೆ ನಾವು ಗಮನಿಸ್ತಾ ಇದ್ದೀವಿ ಹೆಚ್ಚಾಗಿ ಡ್ರಗ್ಸ್ ಸಪ್ಲೈ ವಿಚಾರಕ್ಕೆ, ಮಾರಕಾಸ್ತ್ರಗಳ ಸಪ್ಲೈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕೇಸ್ಗಳು ದಾಖಲಾಗ್ತಾ ಇದೆ. ಇಷ್ಟು ಕೇಸ್ಗಳು ದಾಖಲಾಗ್ತಾ ಇದ್ದಾವೆ ಅಂತ ಅಂದ್ರೆ ಸರ್ಕಾರ ಇದಕ್ಕೆ ಯಾವ ರೀತಿಯಾದಂಥ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ ಎಂಬುದು ಇಲ್ಲಿ ಪ್ರಶ್ನಾರ್ಹ. ಸಂಬಳ ಕೊಡದಿದ್ದಕ್ಕೆ ಕೆಲಸಕ್ಕಿದ್ದ ಶಾಪ್ ಗುಡಿಸಿ ಗುಂಡಾಂತರ ಮಾಡಿದ್ದಾರೆ. ಮಗನ ಕಳ್ಳತನದ ಪ್ಲಾನಿಂಗ್ ತಂದೆಯಿಂದಲೇ ಸಪೋರ್ಟ್ ಸಿಕ್ಕಿದೆ ಅನ್ನುವಂಥದ್ದು. ಸಂಬಳ ಕೊಡದಿದ್ದಕ್ಕೆ ಕೆಲಸಕ್ಕಿದ್ದ ಶಾಪ್ ಅನ್ನ ಗುಡಿಸಿ ಗುಂಡಾಂತರ ಮಾಡಿಬಿಟ್ಟಿದ್ದಾರೆ. ಮಗನ ಕಳ್ಳತನದ ಪ್ಲಾನ್ಗೆ ತಂದೆಯಿಂದಲೇ ಸಪೋರ್ಟ್ ಸಿಕ್ಕಿದೆ. ಕಳ್ಳತನಕ್ಕೆ ಸಹಾಯ ಮಾಡಿದ ಅಪ್ಪ ಕೂಡ ಅರೆಸ್ಟ್. ಇಲ್ಲಿ ಸ್ಯಾಲರಿಗಾಗಿ ಕಿರಿಕ್ ಮಾಡಿಕೊಂಡು ಕೆಲಸ ಬಿಟ್ಟಿದ್ದ ಹೇಮಂತ್, ಕೆಲಸ ಬಿಟ್ಟ ಬಳಿಕ ಆರೋಪಿಯಿಂದ ಅದೇ ಅಂಗಡಿ ಕಳ್ಳತನ ಆಗಿದೆ. ಮಾರ್ಚ್ 13ರಂದು ಅಪ್ಪ ಮಗನಿಂದ ಎಲೆಕ್ಟ್ರಾನಿಕ್ ಶಾಪ್ ಕಳ್ಳತನ ಆಗುತ್ತೆ. ಘಟನೆ ನಡೆದು 12 ಗಂಟೆಯೊಳಗೆ ಆರೋಪಿಗಳ ಬಂಧನ ಆಗುತ್ತೆ. 2.29 ಲಕ್ಷ ನಗದು ಸೇರಿ 80 ಲಕ್ಷ ಮೌಲ್ಯದ ವಸ್ತುಗಳನ್ನ ಅಲ್ಲಿ ಕಳ್ಳತನ ಮಾಡಿರ್ತಾರೆ. 80 ಲಕ್ಷದ RAM ಬೋರ್ಡ್. ಗೋವಿಂದಪುರ ಪೊಲೀಸರಿಂದ ಇಬ್ಬರು ಆರೋಪಿಗಳ ಬಂಧನ ಆಗಿದೆ. 80 ಲಕ್ಷದ RAM ಬೋರ್ಡ್, ಹಾರ್ಡ್ ಡಿಸ್ಕ್ ಎಗರಿಸಿರ್ತಾರೆ ಕಿರಾತಕರು. ಓಕೆ 80 ಲಕ್ಷದ ರ್ಯಾಮ್ ಬೋರ್ಡ್, ಹಾರ್ಡ್ ಡಿಸ್ಕ್ ಗಳನ್ನ ಅಲ್ಲಿ ಕಳ್ಳರು ಎಗರಿಸಿರ್ತಾರೆ ಅನ್ನುವಂಥ ಇನ್ಫಾರ್ಮೇಶನ್ ಇರುವಂಥದ್ದು. ಸ್ಯಾಲ್ರಿ ಕೊಟ್ಟಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಗಡಿಯನ್ನೇ ಕಳ್ಳತನ ಮಾಡಬೇಕು ಅಂತ ಪ್ಲಾನಿಂಗ್ ಹಾಕೊಳ್ತಾನೆ ಹೇಮಂತ್ಗೆ ಅವರ ತಂದೆ ಆದಂಥ ಮಂಜುನಾಥ್ ಸಹಿತ ಸಪೋರ್ಟ್ ಅನ್ನ ಕೊಡ್ತಾರೆ.
ಸಂಬಳ ಕೊಟ್ಟಿಲ್ಲ, ಸಂಬಳ ಕೊಡೋದು ಲೇಟ್ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಿಂದ ಅಲ್ಲಿ ಕೆಲಸವನ್ನು ತ್ಯಜಿಸಿ ಹೋಗಿರ್ತಾನೆ. ಅದು ಹೋದ ಬಳಿಕ ಮಾರ್ಚ್ 13ರಂದು ಅಪ್ಪ ಮಗನಿಂದ ಎಲೆಕ್ಟ್ರಾನಿಕ್ ಶಾಪ್ ಕಳ್ಳತನ ಆಗುತ್ತೆ. ಅಲ್ಲಿದ್ದಂಥ 2.5 ಲಕ್ಷ ನಗದು, 80 ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆದುಕೊಳ್ತಾರೆ. 80 ಲಕ್ಷದ ರ್ಯಾಮ್ ಬೋರ್ಡನ್ನು ಮತ್ತು ಹಾರ್ಡ್ ಡಿಸ್ಕ್ ಅನ್ನು ಅಲ್ಲಿ ಕಳ್ಳತನ ಮಾಡಿರ್ತಾರೆ ಅನ್ನುವಂಥ ಇನ್ಫಾರ್ಮೇಷನು. ಇದಕ್ಕೆ ಸಂಬಂಧಪಟ್ಟಂತೆ 12 ಗಂಟೆಯೊಳಗೆ ಆರೋಪಿಗಳ ಬಂಧನ ಸಹಿತ ಆಗುತ್ತೆ. ಇದೀಗ ಸದ್ಯಕ್ಕೆ ಕಂಬಿಯ ಹಿಂದೆ ಇರುವಂಥದ್ದು ಆರೋಪಿಗಳು.